ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆಯ್ತಾಯ್ತು, ರೆಡಿಯ ಹುಡುಗಿ. ನಿನ್ ಮದ್ವೆ ಕಾಲಕ್ಕೆ 100 ಐಟಮ್ಸ್ ಜಾಸ್ತಿನೇ ಮಾಡ್ಸಿದ್ರಾಯ್ತು. ಬನ್ನಿ ಹೋಗೋಣ. ಇಟ್ಬಿಟ್ಟು ಮಾಮ. ಆಲ್ ದಿ ಬೆಸ್ಟ್. ಒಳ್ಳೇದಾಗ್ಲಿ. ನರಿ ಎಷ್ಟೇ ಕುತಂತ್ರ ಮಾಡಿದ್ರು ಸಿಂಹ ಕಾಡಿಗೆ ರಾಜಾನೆ, ಸುಬ್ಬು ಈ ಮನೆಗೆ ಅಳಿಯಾನೆ. ನೀನು ಏನೇ ಮಾಡಿದ್ರು ಸುಬ್ಬು ಮತ್ತು ನನ್ನನ್ನು ದೂರ ಮಾಡೋದಕ್ಕಾಗಲ್ಲ. ಇನ್ಮೇಲಾದರೂ ಇದನ್ನೆಲ್ಲ ಬಿಟ್ಟು ಸುಮ್ಮನೆ ಸೈಲೆಂಟಾಗಿ ಸೈಡಲ್ಲಿ ಇದ್ಬಿಡು. ಯಾಕಂದರೆ ನನ್ನ ಹಿಂದೆ ದೊಡ್ಡ ಶಕ್ತಿನೇ ಇದೆ. ಶ್ರಾವಣಿ ರಾಮ. ನನಗೆ ಗೊತ್ತಿರೋ ಹಾಗೆ ನಾನು ಯಾವತ್ತೂ ಯಾವ ತಪ್ಪು ಮಾಡಿರೋನಲ್ಲ. ನನಗೋಸ್ಕರ ಇಂಥದ್ದು ಬೇಕು ಅಂತಲೂ ಕೇಳ್ದವನಲ್ಲ. ಆದರೆ ಮೊದಲನೇ ಸಲ ಶ್ರಾವಣಿ ಮೇಡಮ್ ಪ್ರೀತಿ ಬೇಕು ಅನ್ನಿಸ್ತು. ಅವ್ರು ನನಗೋಸ್ಕರ ನನ್ನ ಬದುಕಲ್ಲಿ ಇರಬೇಕು ಅನ್ನಿಸ್ತು. ಈಗ ನನ್ನ ಬೇಡಿಕೆಯೂ ಈಡೇರ್ತಿದೆ. ಇನ್ನು ಕೇಳೋಕೆ ಏನೂ ಉಳ್ದಿಲ್ಲಪ್ಪ. ಯಜಮಾನ್ರೆ ಇಷ್ಟಪಟ್ಟು ಈ ಮದುವೆ ಮಾಡ್ತಿದ್ದಾರೆ. ಮನಸ್ಸಲ್ಲಿರೋದನ್ನ ಶ್ರಾವಣಿ ಮೇಡಮ್ಗೆ ಹೇಳೋಕ್ಕಾಗದೇ ಇದ್ರೂ ಮನಸ್ಸಲ್ಲಿ ಅಂದ್ಕೊಂಡಿದ್ದೆಲ್ಲ ನೆರವೇರ್ತಿದೆ. ಇದೆಲ್ಲ ಚೆನ್ನಾಗಾಗಬೇಕಪ್ಪ. ಶ್ರೀವಲ್ಲಿಯಿಂದ ಯಾವ ತೊಂದರೆನೂ ಬರ್ದೇ ಇರಲಿ. ಈ ಮದುವೆಯಲ್ಲಿ ಯಾವುದೇ ಕಂಟಕಗಳು ಆಗದೆ ಇರಲಿ. ದೇವ್ರೆ, ಅಂತೂ ನನ್ನ ಮಗ ಸೊಸೆ ಮತ್ತೆ ಒಂದಾಗ್ತಿದ್ದಾರೆ. ನನ್ನ ಮಗ ಸುಬ್ರಹ್ಮಣ್ಯ ಇಷ್ಟು ವರ್ಷ ಮನೆ ಜವಾಬ್ದಾರಿನೆಲ್ಲ ಅವನ ಹೆಗ್ಲ ಮೇಲೆ ಎತ್ಕೊಂಡು ಬಂದಿದ್ದಾನೆ. ಆದರೆ ಅವನಿಗೋಸ್ಕರ ಅಂತ ಅವನೇನು ಮಾಡ್ಕೊಂಡಿಲ್ಲ. ಕಡೆ ಪಕ್ಷ ಪ್ರೀತಿ ಪ್ರೇಮ ಅನ್ನೋದು ಅವನ ಮನಸ್ಸಲ್ಲಿ ಹುಟ್ಟಲಿಲ್ಲ. ಆದರೆ ನಮ್ಮ ಮನೆ ದೇವತೆ ಶ್ರಾವಣಿ ಅಮ್ಮ ಅವ್ರು ಬಂದು ನಮ್ಮ ಮನೆಯವ್ರ ಮನಸ್ಸನ್ನೆಲ್ಲ ಗೆದ್ದಿದ್ದಾರೆ. ಹಾಗೆ ನನ್ನ ಮಗನ ಮನಸ್ಸನ್ನು ಗೆಲ್ತಾರೆ. ಇವರಿಬ್ರು ಮದುವೆ ಆಗಿ ನೆಮ್ಮದಿಯಾಗಿ ಜೀವನ ಪರ್ಯಂತ ಇರಬೇಕು. ಇವರಿಬ್ರು ಚೆನ್ನಾಗಿದ್ರೆ ಪ್ರತಿ ವರ್ಷನೂ ನಿನ್ನ ಸನ್ನಿಧಾನಕ್ಕೆ ಬರ್ತೀನಮ್ಮ. ನಂದಿನಿ ಅಮ್ಮವರು ಇದೇ ಊರಲ್ಲಿದ್ದಾರೆ ಅಂತ ನನ್ನ ಪುಣ್ಯಕ್ಕೆ ಯಾರಿಗೂ ಏನೂ ಗೊತ್ತಿಲ್ಲ. ಅವರು ಮದುವೆಗೆ ಬರಬೇಕು, ಮಗಳಿಗೆ ಆಶೀರ್ವಾದ ಮಾಡಬೇಕು, ಈ ಮದುವೆನ ಅವರು ಕಣ್ ತುಂಬ್ಕೋಬೇಕು. ಆದರೆ ಯಾರು ಅವ್ರನ್ನ ನೋಡಿದ್ರೆ ತುಂಬ ಕಷ್ಟ ಆಗುತ್ತೆ. ಯಾರೂ ಅವ್ರನ್ನ ನೋಡಬಾರ್ದು ದೇವ್ರೆ.